ಹಾಯ್ ಫ್ರೆಂಡ್ಸ್, ಈರುಳ್ಳಿಯನ್ನು ತಿನ್ನುವುದರಿಂದ ನಮಗೆ ಏನಾಗುತ್ತೆ ನಿಮಗೆ ಗೊತ್ತಾ? ಪುರುಷರು ಈ ವಿಡಿಯೋವನ್ನ ಖಂಡಿತ ಕೊನೆಯವರೆಗೂ ನೋಡಿ, ಏಕೆಂದ್ರೆ ಈ ವಿಡಿಯೋದಲ್ಲಿ ಪುರುಷನಲ್ಲಿ ಬರುತ್ತಿರುವ ಎಷ್ಟೋ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ನೀಡುತ್ತೆ. ಒಂದು ವೇಳೆ ನೀವು ಮಹಿಳೆಯರಾಗಿದ್ರು ಕೂಡ ಕೊನೆಯವರೆಗೂ ನೋಡಿ. ನಾವು ಈರುಳ್ಳಿಯನ್ನ ತುಂಬಾ ಇಷ್ಟಪಟ್ಟು ತಿನ್ನುತ್ತೇವೆ. ಈರುಳ್ಳಿಯನ್ನ ಸಲಾಡ್ಸ್ ನಲ್ಲಿ, ತರಕಾರಿಗಳಲ್ಲಿ, ಆಲ್ಮೋಸ್ಟ್ ಪ್ರತಿ ನಾನ್ ವೆಜ್ ಐಟಮ್ಸ್ ನಲ್ಲಿ ಈರುಳ್ಳಿಯನ್ನ ಹಾಕೊಂಡು ತಿನ್ನುತ್ತಾರೆ. ಇದರಿಂದ ಅಡುಗೆ ರುಚಿಕರವಾಗಿ ಬದಲಾಗುತ್ತೆ. ಆದ್ರೆ ಇದನ್ನ ತಿನ್ನುವುದರಿಂದ ನಮ್ಮ ಶರೀರದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ನಿಮಗೆ ಗೊತ್ತಾ? ನಮ್ಮಲ್ಲಿ ತುಂಬಾ ಜನರಿಗೆ ಇವುಗಳ ಬಗ್ಗೆ ಗೊತ್ತಿರುವುದಿಲ್ಲ. ಏಕೆಂದ್ರೆ ನಾವೆಲ್ಲ ಅಡುಗೆ ರುಚಿಯಾಗಿದೆನಾ ಇಲ್ವಾ ಎನ್ನುವುದನ್ನ ಮಾತ್ರ ನೋಡುತ್ತೇವೆ ಹೊರತು ಅದನ್ನ ತಿನ್ನುವುದು ಒಳ್ಳೆಯದ ಅಥವಾ ಕೆಟ್ಟದ್ದ ಎನ್ನುವುದನ್ನ ಮಾತ್ರ ಆಲೋಚನೆ ಮಾಡುವುದಿಲ್ಲ. ಫ್ರೆಂಡ್ಸ್, ನಿಮಗೆ ಯಾವುದಾದ್ರೂ ಪದಾರ್ಥವನ್ನ ತಿನ್ನಬೇಕು ಎನಿಸಿದಾಗ ಅದರ ಉಪಯೋಗಗಳ ಬಗ್ಗೆ, ಅದರ ನಷ್ಟಗಳ ಬಗ್ಗೆ ಖಂಡಿತವಾಗ್ಲೂ ತಿಳಿದುಕೊಳ್ಳಬೇಕು. ಇದರಿಂದ ನಾವು ಆರೋಗ್ಯಕರವಾಗಿ ಇರ್ತೇವೆ. ಹಾಗಾದ್ರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈರುಳ್ಳಿಯನ್ನ ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗ್ತವೆ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ಕೊನೆ ತನಕ ನೋಡಿ. ಇಷ್ಟವಾದ್ರೆ ಲೈಕ್ ಮಾಡಿ ಸಾಕು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫ್ರೆಂಡ್ಸ್, ಈರುಳ್ಳಿ ತುಂಬಾ ಸುಲಭವಾಗಿ ಸಿಗುವ ಒಂದು ಸಾಮಾನ್ಯ ತರಕಾರಿ. ಆದ್ರೆ ಈ ಸಾಧಾರಣ ತರಕಾರಿ ಪುರುಷನ ಅವಯವಗಳನ್ನ ಪೂರ್ತಿಯಾಗಿ ಬದಲಿಸುತ್ತೆ. ನಮ್ಮ ಶರೀರಕ್ಕೆ ಉಪಯೋಗವಾಗುವಂತಹ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್, ವಿಟಮಿನ್ ಸಿ ನಂತಹ ಎಷ್ಟೋ ಪೌಷ್ಟಿಕಾಂಶಗಳು ಈರುಳ್ಳಿಯಲ್ಲಿ ಹೇರಳವಾಗಿ ಇರುತ್ತವೆ. ಈರುಳ್ಳಿಯನ್ನ ತಿನ್ನುವುದರಿಂದ ನಾವು ತುಂಬಾ ಆರೋಗ್ಯಕರವಾಗಿ ಇರಬಹುದು. ಇದರ ಜೊತೆಗೆ ನಾವು ಈರುಳ್ಳಿ ತಿನ್ನುವುದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಈರುಳ್ಳಿಯಲ್ಲಿ ಫ್ಲೇವನಾಯ್ಡ್ಸ್ ಇರ್ತವೆ. ಅದು ನಮ್ಮ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುವುದಕ್ಕೆ ಉಪಯೋಗವಾಗುತ್ತೆ. ಅದು ನಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ನಿಯಂತ್ರಿಸುವಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈರುಳ್ಳಿ ನಮ್ಮ ರಕ್ತದಲ್ಲಿರುವ ಪಾಲಿಫೆನಾಲ್ಸ್ ಅಂಶವನ್ನ ನಿಯಂತ್ರಣದಲ್ಲಿ ಇಡುತ್ತೆ. ಇದರಿಂದ ಹಾರ್ಟ್ ಅಟ್ಯಾಕ್ ಬರುವ ಅಪಾಯವನ್ನ ಕಡಿಮೆ ಮಾಡುತ್ತೆ. ಯಾರಿಗಾದ್ರೂ ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ರೆ ಅಥವಾ ಯಾರಿಗಾದ್ರೂ ಪೌಷ್ಟಿಕಾಂಶದ ಅಭಾವ ಇದ್ರೆ ನೀವು ಖಂಡಿತ ಹಸಿ ಈರುಳ್ಳಿಯನ್ನ ತಿನ್ನಿ. ಹೀಗೆ ಮಾಡುವುದರಿಂದ ನಿಮ್ಮ ದೇಹದಲ್ಲಿರುವ ಹೆಚ್ಚಿನ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಈರುಳ್ಳಿ ನಮ್ಮ ಶರೀರದಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳ ಜೊತೆಗೆ ಹೋರಾಡುತ್ತೆ. ಈರುಳ್ಳಿಯಲ್ಲಿರುವ ಫ್ಲೇವನಾಯ್ಡ್ಸ್ ನಲ್ಲಿ ಕ್ವಾರ್ಸಟೈನ್ ಕಾಂಪೌಂಡ್ಸ್ ಇರ್ತವೆ. ಅವು ನಮ್ಮ ಬ್ರೈನ್ ನಲ್ಲಿ LH ಹಾರ್ಮೋನ್ಸ್ ಅಂದ್ರೆ ಲ್ಯೂಟನೈಸಿಂಗ್ ಹಾರ್ಮೋನ್ಸ್ ನ ಹೆಚ್ಚಾಗಿ ರಿಲೀಸ್ ಮಾಡ್ತವೆ. ಇದರಿಂದ ಪುರುಷರಲ್ಲಿ ಟೆಸ್ಟೋಸ್ಟಿರೋನ್ಸ್ ಪ್ರಮಾಣ ಹೆಚ್ಚಾಗುತ್ತೆ. ಟೆಸ್ಟೋಸ್ಟಿರೋನ್ಸ್ ಎನ್ನುವುದು ಒಂದು ಹಾರ್ಮೋನ್. ಇದು ನಮ್ಮ ಶರೀರದಲ್ಲಿರುವ ಕಣಗಳನ್ನ ಚೆನ್ನಾಗಿ ನೋಡಿಕೊಳ್ಳುತ್ತೆ. ಅವು ಆರೋಗ್ಯಕರವಾಗಿರಲು ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದರಿಂದ ಪುರುಷನಿಗೆ ಹೆಚ್ಚು ಉಪಯೋಗವಾಗುತ್ತೆ. ಇದರಿಂದ ಪುರುಷನ ಸ್ಪರ್ಮ್ ಕ್ವಾಲಿಟಿಯ ಜೊತೆಗೆ ಕ್ವಾಂಟಿಟಿ ಕೂಡ ಹೆಚ್ಚಾಗುತ್ತೆ. ಒಂದು ವೇಳೆ ಪುರುಷನಲ್ಲಿ ಸ್ಪರ್ಮ್ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಪ್ರಮಾಣ ಕಡಿಮೆ ಇದ್ರೆ ಈ ಈರುಳ್ಳಿಯನ್ನ ತಿಂದ್ರೆ ಅವರಲ್ಲಿ ಸ್ಪರ್ಮ್ ಕ್ವಾಂಟಿಟಿ ಹೆಚ್ಚಾಗುತ್ತೆ. ಅದಕ್ಕೆ ಪುರುಷನಿಗೆ ಈರುಳ್ಳಿ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಫ್ರೆಂಡ್ಸ್, ಈಗಿನ ದಿನಗಳಲ್ಲಿ ಔಟ್ಸೈಡ್ ಜಂಕ್ ಫುಡ್ಸ್ ಅಷ್ಟು ಒಳ್ಳೆಯದಲ್ಲ. ಅದರಿಂದ ಪುರುಷರು ಬಲಹೀನವಾಗ್ತಾ ಇದ್ದಾರೆ. ಹಾಗೆ ಈಗಿನ ದಿನಗಳಲ್ಲಿ ಪುರುಷರಲ್ಲಿ ಸ್ಪರ್ಮ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಪೂರ್ತಿಯಾಗಿ ಕಡಿಮೆ ಆಗುತ್ತಿದೆ. ಇದರಿಂದ ಪುರುಷರು ಲೈಂಗಿಕ ಸಮಸ್ಯೆಗಳಿಂದ ಬಾಧೆ ಪಡ್ತಾ ಇದ್ದಾರೆ. ಅದಕ್ಕಾಗಿ ವಿಜ್ಞಾನಿಗಳು ಈ ಸಮಸ್ಯೆಗೆ ಪರಿಹಾರವಾಗಿ ಈರುಳ್ಳಿಯ ಮೇಲೆ ಒಂದು ಪರಿಶೋಧನೆಯನ್ನ ಮಾಡ್ತಾರೆ. ಆ ರಿಸರ್ಚ್ ನಲ್ಲಿ ಈರುಳ್ಳಿಯಲ್ಲಿರುವ ಎಷ್ಟೋ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ತಾರೆ. ಈರುಳ್ಳಿ ತಿನ್ನುವುದರಿಂದ ಪುರುಷರಲ್ಲಿ ಟೆಸ್ಟೋಸ್ಟಿರೋನ್ಸ್ ಪ್ರಮಾಣ ಗಣನೀಯವಾಗಿ ಹೆಚ್ಚಾಗುತ್ತೆ ಅಂತ ಆ ರಿಸರ್ಚ್ ನಲ್ಲಿ ಗೊತ್ತಾಗುತ್ತೆ. ವಿಜ್ಞಾನಿಗಳು ಈ ವಿಷಯವನ್ನು ತಿಳಿದುಕೊಂಡಾಗ ಅವರು ನೇರವಾಗಿ ಮನುಷ್ಯನ ಮೇಲೆ ಅಲ್ಲದೆ ಇಲಿಗಳ ಮೇಲೆ ಅದನ್ನ ಪ್ರಯೋಗ ಮಾಡ್ತಾರೆ. ಆ ಪ್ರಯೋಗ ಯಶಸ್ವಿ ಆಗುತ್ತೆ. ನಂತರ ವಿಜ್ಞಾನಿಗಳು ಈ ಪ್ರಯೋಗವನ್ನು ಮನುಷ್ಯನ ಮೇಲೆ ಮಾಡ್ತಾರೆ. ಆಗ ಕೆಲವೇ ದಿನಗಳಲ್ಲಿ ಪುರುಷನಲ್ಲಿ ಟೆಸ್ಟೋಸ್ಟಿರೋನ್ಸ್ ಪ್ರಮಾಣ ಗಣನೀಯವಾಗಿ ಹೆಚ್ಚಾಗುವುದನ್ನು ಗಮನಿಸ್ತಾರೆ. ಆದ್ರೆ ಫ್ರೆಂಡ್ಸ್, ಪುರುಷನಲ್ಲಿ ಟೆಸ್ಟೋಸ್ಟಿರೋನ್ಸ್ ಪ್ರಮಾಣ ಹೇಗೆ ಹೆಚ್ಚಾಗುತ್ತೆ ನಿಮ್ಗೆ ಗೊತ್ತಾ? ಯಾವಾಗ ನಮ್ಮ ಮೆದುಳಿನಿಂದ LH ಹಾರ್ಮೋನ್ಸ್ ರಿಲೀಸ್ ಆಗುತ್ತೋ ಅದು ಪುರುಷನ ಟೆಸ್ಟಿಕಲ್ಸ್ ಗೆ ಸೇರುತ್ತೆ. ಇಲ್ಲಿ ನಡೆಯುವ ಪ್ರೋಸೆಸ್ ನಲ್ಲಿ ಟೆಸ್ಟೋಸ್ಟಿರೋನ್ಸ್ ಹುಟ್ಟಿಕೊಳ್ಳುತ್ತವೆ. ಪ್ರತಿಯೊಬ್ಬ ಪುರುಷನಲ್ಲೂ ಇದೇ ಪ್ರೋಸೆಸ್ ನಡೆಯುತ್ತೆ. ಒಬ್ಬ ಪುರುಷನಲ್ಲಿ ಸುಮಾರು 300 ರಿಂದ 1000 ನ್ಯಾನೋಗ್ರಾಮ್ ನಷ್ಟು ಟೆಸ್ಟೋಸ್ಟಿರೋನ್ಸ್ ಇರ್ತವೆ. ಆದ್ರೆ ಯಾವಾಗ ಇದು 300 ನ್ಯಾನೋಗ್ರಾಮ್ಸ್ ಗಿಂತ ಕಡಿಮೆ ಬರುತ್ತೆ ಆಗ ಪುರುಷನಲ್ಲಿ ಟೆಸ್ಟೋಸ್ಟಿರೋನ್ಸ್ ಕೊರತೆ ಉಂಟಾಗುತ್ತೆ. ಇದರಿಂದ ಅವರಲ್ಲಿ ಎಷ್ಟೋ ರೀತಿಯ ಲೈಂಗಿಕ ಸಮಸ್ಯೆಗಳು ಬರ್ತವೆ. ಆದ್ರೆ ಈ ಟೆಸ್ಟೋಸ್ಟಿರೋನ್ ಸಂಖ್ಯೆಯನ್ನ ಹೆಚ್ಚಿಸುವ ಒಂದೇ ಒಂದು ಸುಲಭವಾದ ಮಾರ್ಗ ಏನಂದ್ರೆ ಪುರುಷನಲ್ಲಿ ಲ್ಯೂಟನೈಸಿಂಗ್ ಹಾರ್ಮೋನ್ಸ್ ನ ರಿಲೀಸ್ ಮಾಡುವುದು. ಇದರಿಂದ ಪುರುಷನಲ್ಲಿ ಟೆಸ್ಟೋಸ್ಟಿರೋನ್ಸ್ ಪ್ರಮಾಣ ಹೆಚ್ಚಾಗುತ್ತೆ. ಇದರಿಂದ ಪುರುಷನಲ್ಲಿ ಬರುವ ಎಷ್ಟೋ ಲೈಂಗಿಕ ಸಮಸ್ಯೆಗಳು ಬಗೆಹರಿಯುತ್ತವೆ. ಆದ್ರೆ ನಮ್ಮ ಶರೀರದಲ್ಲಿ ಲ್ಯೂಟನೈಸಿಂಗ್ ಹಾರ್ಮೋನ್ಸ್ ನ ಹೇಗೆ ರಿಲೀಸ್ ಮಾಡಬೇಕು ಗೊತ್ತಾ? ನಮ್ಮ ಶರೀರದಲ್ಲಿ ಲ್ಯೂಟನೈಸಿಂಗ್ ಹಾರ್ಮೋನ್ಸ್ ನ ಹೆಚ್ಚಾಗಬೇಕು ಅಂದ್ರೆ ನಾವು ಈರುಳ್ಳಿಯನ್ನ ತಿನ್ನಬೇಕು. ಇದು ನಮ್ಮ ಶರೀರದಲ್ಲಿ ಟೆಸ್ಟೋಸ್ಟಿರೋನ್ ಸಂಖ್ಯೆಯನ್ನ ಹೆಚ್ಚಿಸಲು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನ ನೋಡಿದ ನಂತರ ನೀವು ಆಲೋಚನೆ ಮಾಡ್ತಾ ಇರಬಹುದು, ಈರುಳ್ಳಿ ತಿನ್ನುವುದರಿಂದ ಇನ್ನು ಎಷ್ಟು ರೀತಿಯ ಉಪಯೋಗಗಳು ಇದಾವೆ ಅಂತ. ನಿಮ್ಮಲ್ಲಿ ಯಾರಿಗಾದ್ರೂ ಲೈಂಗಿಕ ಸಮಸ್ಯೆಗಳು ಇದ್ರೆ ನೀವು ಪ್ರತಿದಿನ ಹಸಿ ಈರುಳ್ಳಿಯನ್ನು ತಿನ್ನುವುದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ಕಡಿಮೆ ಆಗ್ತವೆ. ಹಸಿ ಈರುಳ್ಳಿಯಲ್ಲಿರುವ ಪೌಷ್ಟಿಕಾಂಶಗಳು ಎಲ್ಲಾ ರೀತಿಯ ರೋಗಗಳನ್ನು ನಯಗೊಳಿಸುತ್ತವೆ. ಡಾಕ್ಟರ್ ಸಾಮಾನ್ಯವಾಗಿ
ಲೈಂಗಿಕ ಸಮಸ್ಯೆಗಳು ಬಂದ್ರೆ ಟ್ಯಾಬ್ಲೆಟ್ಸ್ ನ ಕೊಡ್ತಾರೆ. ಅವುಗಳನ್ನ ತೆಗೆದುಕೊಳ್ಳುವುದರಿಂದ ಪುರುಷನಲ್ಲಿ ಲ್ಯೂಟನೈಸಿಂಗ್ ಹಾರ್ಮೋನ್ಸ್ ಬಿಡುಗಡೆ ಆಗ್ತವೆ. ಈರುಳ್ಳಿಯನ್ನ ತಿನ್ನುವುದರಿಂದಲೂ ಕೂಡ ನಮ್ಮ ಶರೀರದಲ್ಲಿ ಇದೇ ಲ್ಯೂಟನೈಸಿಂಗ್ ಹಾರ್ಮೋನ್ಸ್ ಬಿಡುಗಡೆ ಆಗ್ತವೆ. ಅದಕ್ಕಾಗಿ ತುಂಬಾ ಜನ ಡಾಕ್ಟರ್ಸ್ ಈರುಳ್ಳಿಯನ್ನ ತಿನ್ನುವುದಕ್ಕೆ ಹೇಳ್ತಾರೆ. ಈರುಳ್ಳಿಯನ್ನ ತಿನ್ನುವುದರಿಂದ ಇನ್ನು ಯಾವ ರೀತಿಯ ಉಪಯೋಗಗಳಿದ್ದಾವೆ ನೋಡೋಣ. ಈರುಳ್ಳಿ ಮನುಷ್ಯನ ಮೂಳೆಗಳಿಗೆ ಮತ್ತು ಕೂದಲುಗಳಿಗೆ ತುಂಬಾ ಉಪಯೋಗವಾಗುತ್ತೆ. ಈರುಳ್ಳಿಯಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರುತ್ತೆ. ಅದು ನಮ್ಮ ಬೋನ್ಸ್ ಬೆಳವಣಿಗೆಗೆ ತುಂಬಾ ಸಹಾಯವಾಗುತ್ತೆ. ಹಾಗೆ ನಮ್ಮ ಕೂದಲು ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಹಸಿ ಈರುಳ್ಳಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್, ಆಂಟಿ ಆಕ್ಸಿಡೆಂಟ್ ಏಜೆಂಟ್ಸ್ ಇರ್ತವೆ. ಇದು ನಮ್ಮ ಕೂದಲು ಉದುರದಂತೆ ಇರಲು ಸಹಾಯ ಮಾಡುತ್ತೆ. ಈರುಳ್ಳಿ ತಿನ್ನುವುದರಿಂದ ನಮ್ಮ ಜೀರ್ಣ ವ್ಯವಸ್ಥೆ ವೃದ್ಧಿಸುತ್ತೆ. ಇದಕ್ಕೋಸ್ಕರ ನೀವು ತರಕಾರಿಗಳ ಜೊತೆಗೆ ಬೆಂದ ಈರುಳ್ಳಿಯನ್ನ ತಿನ್ನಬಹುದು. ಆಕ್ಚುಲಿ ಬೆಂದಿರುವ ಈರುಳ್ಳಿಯಲ್ಲಿ ಫೈಬರ್ ಪರ್ಸೆಂಟೇಜ್ ಹೆಚ್ಚಾಗಿರುತ್ತೆ. ಇದರಿಂದ ಮಲಬದ್ಧತೆ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ತುಂಬಾ ಸುಲಭವಾಗಿ ನಯಗೊಳ್ಳುತ್ತವೆ. ನಮ್ಮ ಶರೀರದಲ್ಲಿ ಮಲಬದ್ಧತೆ ಸಮಸ್ಯೆ ಕಡಿಮೆಯಾದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಈರುಳ್ಳಿಯಲ್ಲಿ ಒಲಿಗೋಫ್ರುಕ್ಟೋಸ್ ಎನ್ನುವ ಫೈಬರ್ ಇರುತ್ತೆ. ಇದು ನಮ್ಮ ಕರುಳುಗಳಿಗೆ ತುಂಬಾ ಉಪಯೋಗವಾಗುತ್ತೆ. ಇದು ನಮ್ಮ ಶರೀರದಲ್ಲಿ ಕರುಳುಗಳಿಗೆ ಉಪಯೋಗವಾಗುವ ಬ್ಯಾಕ್ಟೀರಿಯಾಗಳನ್ನ ಬಿಡುಗಡೆ ಮಾಡುತ್ತೆ. ಇದರಿಂದ ಕರುಳುಗಳು ತುಂಬಾ ಆರೋಗ್ಯಕರವಾಗಿ ಇರ್ತವೆ. ಕೇವಲ ಅಷ್ಟೇ ಅಲ್ಲ, ಈರುಳ್ಳಿಯನ್ನ ತಿನ್ನುವುದರಿಂದ ಡಯೇರಿಯಾ ಕಾಯಿಲೆ ಕಡಿಮೆ ಆಗುತ್ತೆ. ಲೂಸ್ ಮೋಷನ್ ಸಮಸ್ಯೆಗಳನ್ನ ವಾಸಿಪಡಿಸುತ್ತೆ. ಈರುಳ್ಳಿ ತಿನ್ನುವುದರಿಂದ ಪೈಲ್ಸ್ ಕಾಯಿಲೆಗಳು ಕೂಡ ಕಡಿಮೆ ಆಗ್ತವೆ. ಈರುಳ್ಳಿಯಲ್ಲಿ ಮಲಬದ್ಧತೆ ಸಮಸ್ಯೆ ಕಡಿಮೆಯಾಗಲು ತುಂಬಾ ರೀತಿಯ ಏಜೆಂಟ್ಸ್ ಇರ್ತವೆ. ಯಾರ ಹೊಟ್ಟೆಯಲ್ಲಾದ್ರೂ ಕೆಟ್ಟ ಬ್ಯಾಕ್ಟೀರಿಯಾಗಳು ಇದ್ರೆ ಹಸಿ ಈರುಳ್ಳಿಯನ್ನ ತಿನ್ನುವುದರಿಂದ ಅವು ಸತ್ತು ಹೋಗ್ತವೆ. ಆದ್ರೆ ನೀವು ಕೇವಲ ಈರುಳ್ಳಿಯ ಮೇಲೆ ಅಷ್ಟೇ ಆಧಾರವಾಗಿ ಇರಬೇಡಿ. ಮೊದಲು ನೀವು ಡಾಕ್ಟರ್ಸ್ ನ ಭೇಟಿ ಮಾಡಿ, ಡಾಕ್ಟರ್ ಸಲಹೆಯಂತೆ ಔಷಧಿಗಳನ್ನ ತೆಗೆದುಕೊಳ್ಳಿ. ಈರುಳ್ಳಿಯನ್ನ ನಿಮ್ಮ ದಿನನಿತ್ಯದ ಜೀವನದಲ್ಲಿ ನಿಮ್ಮ ಊಟದಲ್ಲಿ ಇರುವ ಹಾಗೆ ನೋಡ್ಕೊಳ್ಳಿ. ತುಂಬಾ ಜನರಿಗೆ ಶರೀರ ಊದಿಕೊಂಡಂತಾಗುತ್ತೆ. ಅದರಿಂದ ಅವರು ಎಷ್ಟೋ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಆದ್ರೆ ನಿಮಗೇನಾದ್ರೂ ಈ ಸಮಸ್ಯೆ ಇದ್ರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಈರುಳ್ಳಿ ಶರೀರದ ಉಬ್ಬುವಿಕೆಯನ್ನು ಕಡಿಮೆ ಮಾಡುವುದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈರುಳ್ಳಿಯಲ್ಲಿ ಕೊರ್ಸಟೈನ್ ಎನ್ನುವ ಆಂಟಿ ಆಕ್ಸಿಡೆಂಟ್ ಇರುತ್ತೆ ಅಂತ ಹೇಳಿದ್ದೆ ಅಲ್ವಾ, ಅದು ಶರೀರ ಉಬ್ಬುವಿಕೆಯನ್ನು ಕಡಿಮೆ ಮಾಡುವಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದರ ಜೊತೆಗೆ ನಿಮ್ಮ ಶರೀರದಲ್ಲಿ ಯಾವ ರೀತಿಯ ಪೌಷ್ಟಿಕ ಆಹಾರವನ್ನು ಬಿಡುಗಡೆ ಮಾಡುತ್ತೆ ಅಂದ್ರೆ ಅದರ ಉಪಯೋಗಗಳನ್ನು ನೋಡಿದ್ರೆ ಡಾಕ್ಟರ್ಸ್ ಕೂಡ ಆಶ್ಚರ್ಯವಾಗ್ತಾರೆ. ಅದಕ್ಕೆ ಪ್ರಾಚೀನ ಕಾಲದಲ್ಲಿ ಪುರುಷರು ಈರುಳ್ಳಿಯನ್ನ ಮತ್ತು ಬೆಳ್ಳುಳ್ಳಿಯನ್ನ ಹೆಚ್ಚಾಗಿ ತಿಂತಾ ಇದ್ರು. ಈ ಕಾರಣದಿಂದಲೇ ಪ್ರಾಚೀನ ಕಾಲದಲ್ಲಿ ಪುರುಷರು ಈಗಿನ ಪುರುಷರಿಗಿಂತ ತುಂಬಾ ದೃಢವಾಗಿ ಆರೋಗ್ಯಕರವಾಗಿ ಇದ್ರು. ಅವರಿಗೆ ಅಷ್ಟು ಸುಲಭವಾಗಿ ಯಾವ ರೋಗಗಳು ಕೂಡ ಬರ್ತಾ ಇರಲಿಲ್ಲ. ಫ್ರೆಂಡ್ಸ್, ಈ ದಿನಗಳಲ್ಲಿ ತುಂಬಾ ಜನ ಒಳ್ಳೆಯ ಆರೋಗ್ಯಕರವಾದ ಆಹಾರವನ್ನ ಪಕ್ಕಕ್ಕಿಟ್ಟು ಜಂಕ್ ಫುಡ್ಸ್ ನ ಹೆಚ್ಚಾಗಿ ತಿಂತಾ ಇದ್ದಾರೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯೂತ್ ತುಂಬಾ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಾ ಇದ್ದಾರೆ. ಹಾಗೆ ಬಲಹೀನವಾಗಿ ಬದಲಾಗುತ್ತಿದ್ದಾರೆ. ಈರುಳ್ಳಿಯಲ್ಲಿ ಯಾವ ರೀತಿಯ ಪೌಷ್ಟಿಕಾಂಶಗಳು ಇದ್ದಾವಂದ್ರೆ ಅದರಿಂದ ಕ್ಯಾನ್ಸರ್ ರೋಗವನ್ನ ನಯಗೊಳಿಸಬಹುದು. ನಮ್ಮ ಶರೀರದಲ್ಲಿ ತುಂಬಾ ಸ್ಥಳಗಳಲ್ಲಿ ಕ್ಯಾನ್ಸರ್ ಸೆಲ್ಸ್ ಬೆಳೆಯುತ್ತಾ ಇರ್ತವೆ. ಆದ್ರೆ ಈರುಳ್ಳಿಯಲ್ಲಿರುವ ಕೊರ್ಸಟೈನ್ ಮತ್ತು ಆಂಥೋಸಿನೈನ್ ಅನ್ನೋ ರಾಸಾಯನಿಕ ಅಂಶಗಳು ಹೆಚ್ಚಾಗಿ ಇರ್ತವೆ. ಕೊರ್ಸಟೈನ್ ಒಂದು ಆಂಟಿ ಆಕ್ಸಿಡೆಂಟ್ ಏಜೆಂಟ್ ರೀತಿ ಕೆಲಸ ಮಾಡುತ್ತೆ. ಆಕ್ಚುಲಿ ಈ ಆಂಟಿ ಆಕ್ಸಿಡೆಂಟ್ ನಮ್ಮ ಶರೀರದಲ್ಲಿ ಏರ್ಪಡುವ ರೋಗದ ಕಣಗಳ ಜೊತೆಗೆ ಹೋರಾಡಿ ಅವುಗಳನ್ನು ನಿರ್ಮೂಲನೆ ಮಾಡುತ್ತವೆ. ಅವುಗಳ ವೃದ್ಧಿಯನ್ನ ತಡೆಯುತ್ತವೆ. ಇದರಿಂದ ಕ್ಯಾನ್ಸರ್ ಬರದಂತಿರುತ್ತೆ. ಒಂದು ರಿಸರ್ಚ್ ಪ್ರಕಾರ ಹಸಿ ಈರುಳ್ಳಿಯನ್ನ ತಿನ್ನುವವರಲ್ಲಿ ಕ್ಯಾನ್ಸರ್ ಲಕ್ಷಣಗಳು ಕಾಣಿಸುವುದಿಲ್ಲವಂತೆ. ಅದಕ್ಕಾಗಿ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಈರುಳ್ಳಿ ತುಂಬಾ ಉಪಯೋಗವಾಗುತ್ತೆ. ಫ್ರೆಂಡ್ಸ್, ಇಷ್ಟು ಭಯಂಕರವಾದ ಕ್ಯಾನ್ಸರ್ ನ ನಯಗೊಳಿಸುವ ಈರುಳ್ಳಿ ಶುಗರ್ ನ ಯಾಕೆ ಕಡಿಮೆ ಮಾಡುವುದಿಲ್ಲ ಅಂತ ಕೇಳಬಹುದು. ಆದ್ರೆ ಈರುಳ್ಳಿ ಡಯಾಬಿಟಿಸ್ ನ ನಯಗೊಳಿಸುವಲ್ಲೂ ಸಹ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಕ್ಚುಲಿ ಈರುಳ್ಳಿಯಲ್ಲಿ ಕ್ರೋಮಿಯಂ ಇರುತ್ತೆ. ಇದು ನಮ್ಮ ರಕ್ತದಲ್ಲಿರುವ ಶುಗರ್ಸ್ ನ ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ಹಸಿ ಈರುಳ್ಳಿಯನ್ನ ತಿನ್ನೋದ್ರಿಂದ ಶುಗರ್ ಲೆವೆಲ್ಸ್ ಹೆಚ್ಚಾಗದಂತೆ ನೋಡ್ಕೊಳ್ಳುತ್ತೆ. ಆದ್ರೆ ಈರುಳ್ಳಿ ತಿನ್ನುವುದರಿಂದ ಆಗುವ ಕೆಲವು ನಷ್ಟಗಳನ್ನ ಸಹ ನೋಡೋಣ ಬನ್ನಿ. ಕೆಲವರಿಗೆ ಈರುಳ್ಳಿ ತಿನ್ನುವುದರಿಂದ ಕೆಲವು ರೀತಿಯ ಅಲರ್ಜಿಗಳು ಬರ್ತವೆ. ಚರ್ಮ ತುರಿಕೆ ಇಡುವುದು, ಹೈತಿಗೆಯಂತಹ ಸಣ್ಣ ಸಣ್ಣ ಗುಳ್ಳಿಗಳು ಆಗ್ತವೆ. ಅಂತವರು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಈರುಳ್ಳಿಯನ್ನ ತಿಂದು ನೋಡಿ. ಕೆಲವರಿಗೆ ಸ್ವಲ್ಪ ತಿಂದರೂ ಕೂಡ ಅಲರ್ಜಿ ಬರ್ತಾ ಇರ್ತವೆ. ನೀವು ಈರುಳ್ಳಿಯನ್ನ ತಿನ್ನುವುದನ್ನ ಬಿಟ್ಬಿಡಿ. ಹಸಿ ಈರುಳ್ಳಿಯನ್ನ ತಿನ್ನುವುದರಿಂದ ಬಾಯಿಂದ ದುರ್ವಾಸನೆ ಬರುತ್ತೆ. ಅದರ ಜೊತೆಗೆ ಕೆಲವರಿಗೆ ಈರುಳ್ಳಿಯನ್ನ ಹೆಚ್ಚಾಗಿ ತಿನ್ನುವುದರಿಂದ ಹೊಟ್ಟೆಯಲ್ಲಿ ಉರಿ ಉಂಟಾಗುತ್ತೆ. ಅಂತವರು ಈರುಳ್ಳಿ ತಿನ್ನುವುದನ್ನ ಬಿಟ್ಬಿಡಿ. ಈರುಳ್ಳಿ ತಿನ್ನುವುದರಿಂದ ಸ್ವಲ್ಪ ಜನರಿಗೆ ಕಣ್ಣು ಕೆಂಪಾಗುವುದು, ತುರಿಕೆ ಬರುವುದನ್ನ ಮಾಡ್ತವೆ. ಅಂತವರು ಈರುಳ್ಳಿ ತಿನ್ನುವುದನ್ನ ಬಿಟ್ಟು ಬಿಡುವುದು ಒಳ್ಳೆಯದು. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.